ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ಗಳಿಗೆಲ್ಲ ಪ್ಲೀಸ್. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ನಲ್ವ, ಅದಕ್ಕೋಸ್ಕರ ಸ್ಟವ್ ಮತ್ತು ಚಿಮ್ನಿನ ಅರ್ಬನ್ ಕಂಪ್ನಿಯವ್ರ ಹತ್ರ ಬುಕ್ ಮಾಡಿದ್ದೆ ಕ್ಲೀನ್ ಮಾಡೋಕ್ಕೆ. ಸೊ ಅವ್ರು ಬಂದು ಕ್ಲೀನಾಗೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋದರು. ನೆಕ್ಸ್ಟ್ ನಾನು ಹೋಗಿ ಥರ್ಡ್ ಫ್ಲೋರಲ್ಲಿ ಬಾಲ್ಕನಿ ಮತ್ತೆಲ್ಲ ತೊಳೆದುಬಿಟ್ಟು ಚೆನ್ನಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ಇದು ಶುಕ್ರವಾರದ ವ್ಲಾಗು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಬ್ಬದ ದಿನ. ಸೊ ನಾನು ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಜಸ್ಟ್ ಹಾಗೆ ಸಿಂಪಲಾಗಿ ಪೂಜೆ ಮಾಡಿದ್ವಿ. ನಾನು ಈ ವಾರ ಹಬ್ಬ ಮಾಡಿಲ್ಲ, ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪೂಜೆ ಮಾಡಿದ್ಮೇಲೆ ಮಹಾನೊಬ್ಬನ ಪೂಜೆ ಮಾಡಿಕೊಂಡ್ರು. ನೋಡಿ ಸಿಂಪಲ್ಲಾಗಿ ಮಾಡಿದ್ದೀವಿ. ಮಾಡಿಬಿಟ್ಟು ನೈವೇದ್ಯ ಸಜ್ಜಿಗೆ ಮಾಡಿ ನೈವೇದ್ಯ ಮಾಡಿದೆ ಅಷ್ಟೇ. ನೆಕ್ಸ್ಟ್ ವೀಕ್ ಹಬ್ಬ ಮಾಡೋಣ ಅಂತ ಪೂಜೆ ಆದಮೇಲೆ ಟಿಫನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಮ್ಮಮ್ಮ ಇಬ್ಬರು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ. ಊಟ ಎಲ್ಲ ಆಯಿತು, ಎಲ್ಲ ಕುತ್ಕೊಂಡು ಫಿಲಮ್ ನೋಡ್ತಾ ಇದ್ವಿ. ನಮ್ಮ ರಿಯೋನು ಕುತ್ಕೊಂಡು ನಮ್ಮ ಜೊತೆ ಫಿಲಮ್ ನೋಡ್ತಾ ಇದ್ದ. ಯಾಕೋ ಅವನ್ನ ತುಂಬ ಮುದ್ದು ಮಾಡಬೇಕು ಅನಿಸ್ತು, ಮುದ್ದು ಮಾಡ್ತಾ ಇದ್ದೆ. ನೋಡಿ ಹೆಂಗೆ ಕೂತಿದ್ದಾನೆ ನಮ್ಮ ರಿಯೋ, ನಮ್ಮ ತನ್ವಿ ಪಕ್ಕ. ಹಾಯ್ ಎಲ್ಲರಿಗೂ ನಮಸ್ಕಾರ, ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ. ನಿನ್ನೆದೇ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ನಾವು ಹಬ್ಬ ಮಾಡಿಲ್ಲ, ಪರ್ಸ್ನಲ್ ರೀಸನಿಂದ ಹಬ್ಬ ಮಾಡೋಕ್ಕಾಗಲಿಲ್ಲ. ಸೊ ನಿನ್ನೆ ನೋಡ್ತಾ ಇದ್ದೀರಲ್ವ ಮನೇನ ಯಾವ ಥರ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಅಂತ. ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋಣ, ಸ್ಯಾರಿ ತೊಗೊಂಬರೋಕ್ಕೆ ಅಂತ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನೆನ್ನೆಲ್ಲ ಕೆಲಸ ಜಾಸ್ತಿ ಇತ್ತು ಅಂದ್ಬಿಟ್ಟು ಲೇಟಾಗಿ ಎದ್ದು ರಾಗಿ ರೊಟ್ಟಿ ಮಾಡಿದ್ದೆ, ತಿನ್ಕೊಂಡು ಎಲ್ಲರೂ. ನಮ್ಮ ತನ್ಮಯಿ ಬರಲಿಲ್ಲ, ಇವತ್ತು ಎಕ್ಸಾಮ್ ಇತ್ತು. ಸೊ ಅದಕ್ಕೆ ನಾನು ಮಹಾ ಇಬ್ರು ಹೋಗ್ತಾ ಇದ್ದೀವಿ ಸ್ಯಾರಿ ಶಾಪಿಂಗ್ ಮಾಡಿಕೊಂಡು. ಹಂಗೆ ಸ್ವಲ್ಪ ಗ್ರಾಸರೀಸ್ ತರಬೇಕು, ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಆಗಲೇ ಟೈಮ್ 2 ಗಂಟೆ ಆಯಿತು. ನಮ್ಮ ಮನೆ ಹತ್ರ ಎಲ್ಲ ಆಗಲೇ ಮಳೆ ಬಂದಿತ್ತು. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಒಂದು ಕಡೆ ಮಳೆ ಬಂದರೆ ಇನ್ನೊಂದು ಕಡೆ ಮಳೆ ಬಂದಿರಲ್ಲ. ಸೊ ಇವಾಗ 2 ಗಂಟೆ ಹೋಗ್ತಾ ಇದ್ದೀವಿ. ನಾವು ಜಯನಗರಕ್ಕೆ ಹೋಗ್ತೀವಿ ಶಾಪಿಂಗ್ಗೆ, ಸ್ಯಾರಿ ತೊಗೊಳಕ್ಕೆ. ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀನಿ ಯಾವ ಥರ ಸ್ಯಾರಿ ತೊಗೋತೀನಿ ಅಂತ. ಯಾವ ಥರ ಸ್ಯಾರಿ ತೊಗೋಬೇಕು ಅಂತಲೂ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಅಲ್ಲೋಗಿ ನೋಡಬೇಕು, ಯಾವ್ದು ಚೆನ್ನಾಗಿದೆಯೋ ಅದನ್ನು ತೊಗೊಂಡು ಬರೋದಷ್ಟೇ. ಯಾವ ಪ್ಲ್ಯಾನು ಏನೂ ಇಲ್ಲ ಯಾವ ಥರ ತೊಗೋಬೇಕು ಅಂತ. ನೋಡಿ ಮಹಾ ಇದ್ದಾರೆ. ಎಷ್ಟು ಕಂಜೆಸ್ಟೆಡ್ ಇದೆ, ಎಷ್ಟು ರಶ್ ಇದೆ, ಎಷ್ಟು ಚಿಕ್ಕ ರೋಡು ನೋಡಿ ಇದು. ಈ ಜಯನಗರಲ್ಲಿ ಶಾಪಿಂಗ್ ಬಂದ್ರೆ ಪಾರ್ಕಿಂಗ್ಗೆ ಒಂದು ದೊಡ್ಡ ತಲೆನೋವು. ಮನೆಗೂ ಪಾರ್ಕಿಂಗ್ ಸಿಕ್ತು ಇಲ್ಲಿ. ಈಗ ನೋಡೋಣ, ನಡ್ಕೊಂಡು ಹೋಗ್ಬೇಕು. ಈಗ ನೆಕ್ಸ್ಟ್ ರೋಡಲ್ಲೇ ಇರೋದು ಶಾಪು. ಬನ್ನಿ ಹೋಗೋಣ. ಹಾಯ್ ಗೈಸ್, ಶಾಪಿಂಗ್ ಆಯಿತು. 4:30 ಆಗಿದೆ. ಈಗ ನೆಕ್ಸ್ಟ್ ಗ್ರಾಸರಿ ಶಾಪಿಂಗ್ ಹೋಗೋಣ. ಸ್ಯಾರಿ ಶಾಪಿಂಗ್ ಮುಗೀತು ಇಲ್ಲಿಗೆ. ನೆಕ್ಸ್ಟ್ ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗೋದು. ಆಗಲೇ 4:40. ಇನ್ನು ಅದು ಮುಗಿಸೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಇವತ್ತು ಫುಲ್ ಟಯರ್ಡ್. ಶಾಪಿಂಗ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟಾ ಶಾಪಿಂಗು? ಶಾಪಿಂಗ್ ಎಲ್ಲ ಆಯಿತು. ಈಗ ಬಿಲ್ಲಿಂಗ್ ಬಂದ್ವಿ, ಬಿಲ್ ಮಾಡಿಸ್ತಾ ಇದ್ದೀವಿ ನೋಡಿ. ನಾವು 2 ಮಂತ್ಸ್ ಒಂದ್ಸರಿನೇ ಶಾಪಿಂಗ್ ಹೋಗೋದು. ಆದರೂ ಮಾಡಬೇಕು. ನೋಡಿ ನಾವು ಪೋಲಾರ್ ಬಿಯರ್ ತನ್ವಿ ಇವತ್ತು ಶಾಪಿಂಗ್ ಬಂದಿರಲಿಲ್ಲ ಅಂದ್ಬಿಟ್ಟು ನಾವು ಪೋಲಾರ್ ಬಿಯರ್ ಕರ್ಕೊಂಡ್ ಬಂದಿದ್ದೀವಿ. ಅವಳು ಫುಲ್ ಖುಷಿ ಆಗ್ಬಿಟ್ಟವಳೆ ತನ್ವಿ ಇವತ್ತು. ನೋಡಿ ತನ್ಮಯಿ
ಇಲ್ಲಿ ನೋಡು ಹ್ಯಾಪಿ ತನ್ವಿ. ಓ ಲವ್ 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 ಲವ್. ಸೂಪರ್ ತನ್ವಿ. ತನ್ವಿ ಹೆಂಗೈತೆ? ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.